Yerkad, yes, 20 kilometers. ಇವ್ ಹೊಡಿತಾನೆ ಇವ್ ಕೈಯಾಗೆ ಹೊಡಿತಾನೆ, ಕೈಯಾಗೆ ಹೊಡಿತಾನೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ಸೊ ಹೈವೇ ಫುಲ್ಲು ರಶ್ಶು, ವೀಕೆಂಡ್ ಅಲ್ಲ, ಬೈಕರ್ಸ್ ತುಂಬ ಇದ್ದಾರೆ. ಅಯ್ಯೋ 7:15, 1 hour ಆಯಿತು ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿ. 38 ಕಿಲೋಮೀಟ್ರ್ ಓಡ್ತಾಯಿದ್ದೀವಿ. ಇನ್ನೂ ಮೋರ್ ಟು ಗೋ, 150+. ನಮ್ಮವರು ನಾ ಮುಂದೆ ಹೋಗಿದ್ದಾರೆ ಅನ್ಕೊಂಬಿಟ್ಟಿದ್ದೆ. ಅವ್ರನ್ನ ನನ್ನ ಹಿಂದೆ ಇದ್ದಾರೆ. ಸಾಕಾಗೋಯ್ತು ಗುರು, ಅರ್ಧ ಗಂಟೆ ಪೇಯ್ನ್ ಬಂದ್ಬಿಡ್ತು ಎಲ್ಲ ಕಡೆ. ಅಲ್ಲೊಂದು ಬಸ್ಸು ಅಡ್ಡಾಡ ಕೆಟ್ಟು ನಿಂತ್ಬಿಟ್ಟಿದೆ. ಅದು ಏನು ಹೈವೇ ಅಲ್ಲ, ಅದು ಸರ್ವಿಸ್ ರೋಡ್ ಮಾಡಿಬಿಟ್ಟವ್ರೆ, ಅಲ್ಲಿ ಕೆಟ್ಟು ನಿಂತ್ಬಿಟ್ಟೈತೆ ಬಸ್ಸು. ಕರ್ಮ ಕಾಂಡ, ಸೈಕಾಗ್ಬಿಡ್ತು. ಇವರು ಪೆಟ್ರೋಲ್ ಹಾಕ್ಸ್ಬೇಕನ್ಸುತ್ತೆ. ಏರ್ ಇಡಿಸ್ಬೇಕನ್ಸುತ್ತೆ ಇವರು. ಏನಾಯ್ತಾ? ಹೌದಾ, ಬರ್ರಿ. ಹಾಂ, ನಮ್ಮ ಗ್ರೂಪಿನ ಸದಸ್ಯರಾದ ಹೆಗಡೆ ಅವರು ಗಾಡಿ ಓಡಿಸೋದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ನಮ್ಮ ಸುನೀಲ್ ಅವರು ಎಕ್ಸ್ಪಲ್ಸ್ ಹೊಡಿತಾ ಇದ್ದಾರೆ, ಹೆಗಡೆ ಅವರು FZ ಹೊಡಿತಾ ಇದ್ದಾರೆ. ಈಗ ರೆಸ್ಟ್ ಮಾಡ್ತಾಯಿದ್ವಿ, ಆಯಿತು. ಅಲ್ಲೇ ಪೇಯ್ನ್ ಆಗ್ಬಿಡ್ತು ಸಿಕ್ಕಾಪಟ್ಟೆ. ಅಲ್ಲಿ 3/4 ಗಂಟೆ ಹಿಡ್ದು ಕ್ಲಚ್ಚು ಬ್ರೇಕು ಎಲ್ಲ ಪೇಯ್ನ್ ಬಂದ್ಬಿಡ್ತು. ಈಗ 100 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ. ಇನ್ನೂ 120 ಹೋಗ್ಬೇಕನ್ಸುತ್ತೆ. ಎಕ್ಸಾಕ್ಟ್ 100. ಇಷ್ಟು ಚೆನ್ನಾಗಿದೆ ಅಲ್ಲ, ಬಂಡೆ ಪಕ್ಕ ನೀರು ಫುಲ್ ತುಂಬಿದೆ, ಸಖತ್ತಾಗಿ ಕಾಣಿಸ್ತದೆ. ಹೊಸ ಗಾಡಿ ಇನ್ನೂ 1 month ಆಗಿದೆಯಂತೆ ಅವ್ರು ತಗೊಂಡು, ಎಕ್ಸ್ಪಲ್ಸು. ಸೊ ಸೂಪರ್, ಎಕ್ಸ್ಪಲ್ಸ್ ಸೂಪರಪ್ಪ, ಏನೇ ಹೇಳಿ, ಮಸ್ತ್ ಗಾಡಿ. ಸ್ಕಿಡ್ ಆಗ್ಬಿಡ್ತು ಗಾಡಿ. ಅದೇ ಅಲ್ಲ, ಅದು ಒಂದು ಇದಿತ್ತು ಕಬ್ಬಣದ್ದು, ಹೊಡೆದಿಲ್ಲ. ಹಿಂದಕ್ಕೆ ಬರ್ರಿ ಹಂಗೆ ಮೆತ್ತಿಗೆ. ಹಾಂ, ಇಲ್ಲ ಬಿಡಿ. ಅದು ಕಬ್ಬಣದ್ದು ಒಂದು ಇದಿತ್ತು ಓಪನ್ ಆಗಿ, ಟೈರಿಗೆ ಹೊಡೆದ್ರೆ ಕಷ್ಟ ಇರೋದು. ಹೊಡೆದಿಲ್ಲ ಬಿಡಿ. ತಿಂಡಿ ಹುಡುಕಾಟದಲ್ಲಿ ನಾವು ಎಲ್ಲೋದ್ರೂ ಕ್ಲೋಸ್ ಆಗಿದೆ ಅಂತ ಇದ್ದಾರಪ್ಪ. ನೋಡುವ ಸಿಗುತ್ತೆ.
ಯಾರು ಗುರು ಇಷ್ಟು ಪಕ್ಕದಾಗ ಹೋಗ್ತಾನೆ ಅಣ್ಣ, ಒಂಚೂರು ಗ್ಯಾಪ್ ಕೊಟ್ಟು ಹೋಗೋಣ. ನೀವು ಸೇಫು, ನಾವು ಸೇಫು. ಸೊ ಇವಾಗ ಬೇರೆ ಕಡೆ ತಿಂಡಿ ನಿಲ್ಸಿದ್ದೀವಿ. ಇಲ್ಲೆಲ್ಲ ಮಾಡ್ತಾನೆ, ಅಲ್ಲೆಲ್ಲೂ ಹೋಟ್ಲೆಗಳೇ ಓಪನ್ ಇಲ್ಲ ಮರೆಯ, ಹಂಗಾಗಿ ಇಲ್ಲೇ ರೋಡ್ ಸೈಡ್ ಸಗದ ಮಾಡ್ತಾವನೇನೋ, ನೋಡೋಣ. ಸೊ ಹಾಯ್ ಈಗ ತಿಂಡಿ ನಿಲ್ಸಿದ್ವಿ. ಹಿಂದ್ಗಡೆನೆ ಆಗ್ತಾಯಿದ್ದಾರೆ ಎಗ್ ದೋಸೆ. ಬೆಳಿಗ್ಗೆ ಎಗ್ ದೋಸೆ ತಿನ್ನೋಣ. ತಿಂಡಿ ಮಾಡ್ಕೊಂಡು ಮತ್ತೆ ಹೊರಡ್ಬೇಕು. ಇನ್ನೊಂದು 100 ಕಿಲೋಮೀಟರ್ಸ್ ಇರ್ಬೋದು ಅಂದಾಜು. ಸೊ ತಿಂಡಿ ಆದಮೇಲೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಈಗ 144 ಕಿಲೋಮೀಟರ್ಸ್ ಹೊಡೆದಿದ್ದೀವಿ. ತಿಂಡಿ ಆಯಿತು, ಇನ್ನೂ 85 ಟು ಗೋ ಅಂತೆ. ಸೊ ಇನ್ನು ಪ್ಲೇಸ ಸಿಕ್ಕಿದ್ರೆ ಅಷ್ಟೇ ಸ್ಟಾಪ್ ಮಾಡ್ತೀವಿ, ಇಲ್ಲ ಹೊಡಿತಾ ಇರ್ತೀವಿ. ತಿಂಡಿ ಸಖತ್ತಾಗಿತ್ತಪ್ಪ. ಎಗ್ ದೋಸೆ, ಒಂದು ಪ್ಲೇನ್ ದೋಸೆ ಮಸ್ತಿತ್ತು. ಇಲ್ಲೆಲ್ಲ ಗೊತ್ತಲ್ಲ, ನಾನು ಹೇಳಿದ್ನಲ್ಲ ಓದ್ಲಾಗಲ್ಲೇ, ಎಲ್ಲೇ ಹೋದರೂ ಬಾಳೆ ಎಲೆ ಹಾಕಿ ದೋಸೆಗೆ ಫುಲ್ಲು ದೋಸೆ ಮೇಲೆ ಸಾಂಬಾರು ಹಾಕಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ಟರ್ನಿಂಗ್ಗೆ ಮಜಾ ಗುರು ಈ ಗಾಡಿ. ಇವಾಗ ಸೇಲಂ 195 ಕಿಲೋಮೀಟರ್ಸ್ ಹೊಡ್ತಿದ್ದೀವಿ. ಏನು ಇನ್ನೊಂದು 30 ಲಾಸ್ಟ್ ಅಂದ್ಕೊಂಡಿರೋದು. ಈಗ ಸಿಟಿ ಸೈಡಿಗೆ ಬಂದ್ವಪ್ಪ, ಹೈವೇ ಬಿಟ್ಟೆ. ಸೊ ಸೇಲಮಿಂದ ನಾವು ಲೆಫ್ಟು ಅಲ್ಲೆಲ್ಲೋ ಹೋಗ್ಬೇಕಂತ ಇತ್ತು ಮ್ಯಾಪಲ್ಲಿ. ನೆನ್ನೆ ನೋಡಿದಾಗ ಸೇಲಮಿಂದ ಲೆಫ್ಟ್ ಸೈಡ್ ಮೋಸ್ಟ್ಲಿ. ಸೊ ಸಿಟಿ ಒಳಗಿದ್ದೀವಿ ಈಗ, ನೋಡೋಣ ರೂಟ್ ಹೆಂಗಿದೆ. ಹಾಂ, ಇನ್ನು ಇಲ್ಲಿ ಕೂರ್ಬೇಕಾಗಿತ್ತು. ಇಲ್ಲಿ ರೋಡೇ ಇದು ಸೀಟು. ಹೈವೇನಾ? ಹಾಂ, ನಾನು ಇದಕ್ಕೆ 2 ಇಂಚ್ ಕುಷನ್ ಹಾಕ್ಸಿರೋದು. ಕುಷನ್ 2 ಇಂಚು, 1 ಇಂಚ್ ಹಾಕ್ತೀನಿ ಅಂದ. ಬೇಡ ಹಾಕು 2 ಇಂಚ್ ಅಂದೆ. ಇದು ರಿಮೂವಲ್. ಹಾಂ, ಇದ್ರ ಮೇಲೆ ಬಟ್ ಇಲ್ಲಿತ್ತಲ್ಲ, ಇದು ರೋಡೆ. ಈ ಸೀಟು ಇಲ್ಲಿ ಕೂತ್ಕೊಂಡು ಇದು ಹಿಂಗಿತ್ತಿಲ್ಲಿ. ನಾನು ಊರಿಗೆ ಹೋಗೋಕ್ಕೆ ದಗ ಅಂದ್ಬಿಡೋದು. ಆಮೇಲೆ ಒಳಿಸ್ತಿದ್ದ 1,500. ಅದೊಂದು ಇವಾಗ ಇದು ಬರುತ್ತಲ್ಲ ಬ್ರೋ, ಸ್ಪಂಜದು. ಹಾಂ, ಅದು ಜೆಲ್ ಸೀಟು. ಕೆ ಪಿ ಅವ್ರೆ ಅಂತೀನಿ. ಹೆಗಡೆ ಅವರೇ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪಲ್ಸು ಹಿಂಗೆ ಹಾಕ್ಬಿಟ್ರೆ ಈ ಕಡೆ ಆ ಕಡೆನೇ ಹಾಕ್ಬಿಟ್ರೆ. ಯರ್ಕಾಡ್, ಎಸ್ 20 ಕಿಲೋಮೀಟರ್ಸ್. ನಮ್ಮ ಕಣ್ಣಿಗೆ ತೃಪ್ತಿಯಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿಂದ ಕರ್ವ್ಸ್ಗಳು ಸ್ಟಾರ್ಟು. ಸಾಕತ್ತಾಗಿರುತ್ತೆ ಇಲ್ಲಿಂದ ಫುಲ್ಲು ಗಾಡ್ ಸೆಕ್ಷನ್ ಗುರು. ಲೆಟ್ಸ್ ಡೂ ಇಟ್. ಸ್ಲೋ ಆಗಿರೋಣ, ಸ್ಟಡಿ ಆಗಿರೋಣ. ಚೆಕ್ ಪೋಸ್ಟ್. ಕೇರ್ ಬೋರ್ಡ್ ಅವ್ನು ಹೆಂಗ್ ಹೋದ ಗೊತ್ತಾ?
ಮುಂದಕ್ಕೆ ಹೋಗ್ತೀರಾ? ತಡಿ ತಡ್ರಿ. I'm running on diesel, baby I'm active. Shawty wanna know what's happening. Baby no cap, I'm captain. Honey no rings on me, ain't bagging. Diesel, feeling I'm massive. I kill it like Shaq, I'm Shaqin'. Bad little bitch, she savage. Hit it on top all night, I'm damaged. Bomb, 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 yeah, bomb, 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 feeling I'm massive. Feeling like bomb, 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 bomb. Dip, slide, where I wanna dive. Hit it to the rhythm all day, yeah. ಇಲ್ಲೇ ಗುರು ನೀರು ಹರಿಯುತ್ತೆ ಅನ್ಸುತ್ತೆ. ಸೂಪರ್. ಏನು ವ್ಯೂ ಇದೆ ಗುರು ಅದು. ಸಖತ್ತಾಗಿದೆ. ಯರ್ಖಾಡ್ 7 ಕಿಲೋಮೀಟರ್ಸ್. ರೂಮ್ ಬುಕ್ ಮಾಡಿದ್ವಿ, ನೆನ್ನೆ ಬುಕ್ ಆಗಿದೆ. ಸೊ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ನೋಡ್ಗುರು ಹೆಂಗೆ ಕಟ್ಟಿದ್ದಾರೆ ಅಲ್ಲಿ. ಯಾವತ್ತೇರಿ ವಾವ್. ಅಲ್ಲೆಲ್ಲ ಹೈವೇ ಬಂದ್ವಾ. ಇದೊಂದು 20 ಕಿಲೋಮೀಟ್ರ್ ಗುರು. ವಾವ್ ಸೂಪರ್. ತಣ್ಣಗೆ ಗಾಳಿ ಬೀಸ್ತದೆ, ಕಾಲೆಲ್ಲ ತಣ್ಣಗೆ ಆಗ್ತದೆ. ಇನ್ನು 3 ಕಿಲೋಮೀಟ್ರ್ ಇದೆ ಹೋಮ್ ಸ್ಟೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಳಿಸಿ ವೆಯ್ಟ್ಲೆಸ್ ಮಾಡ್ಕೊಂಬರ್ಬೇಕು. ಏನ್ ಗುರು ಜನ ಹಿಂಗವ್ರಿಲ್ಲಿ. ಓಹೋ ಹೋ 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 ಇಲ್ಲಿ ಬೋಟಿಂಗು. ಬೋಟಿಂಗ್ ಬರೋಣ ಗುರು. ಸೊ ಈಗ ಎಲ್ಲ ಬಂದ್ವಪ್ಪ. ಎಷ್ಟು ಅವರ್ ರೀ ಹೊಡೆದಿರೋದು ಗಾಡಿ? ಬೆಳಿಗ್ಗೆ 6 ಗಂಟೆ ಬಿಟ್ಟವರು. 6 ಗಂಟೆ ಬಿಟ್ಟು 1:30 ಇದೀವಿ ಇಲ್ಲಿ. ಇವಾಗ ಸ್ಟಾಪ್ ಮಾಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಟಿಫನ್ಗೆ ಬ್ರೇಕ್ ಹಾಕಿದ್ದು ಅಷ್ಟೇ. ಟಿಫನ್ ಬ್ರೇಕ್ ಹಾಕಿ ಅದು ಬಿಟ್ಟು ಇನ್ನೆಲ್ಲೂ ನಿಲ್ಲೇ ಇಲ್ಲ ಸ್ಟಾಫ್. ಅದೇ ಈಗ ಇಲ್ಲಿ ಹೋಮ್ ಸ್ಟೇಗೆ ಇದ್ದೀವಿ. 1:30 ಆದರೂ ಒಳ್ಳೆ ಚಿಲ್ಲು ವೆದರು. 1:30 ಆದರೂ ಏನು ಚಿಲ್ಲಿದೆ ಗೊತ್ತಾ. ಬಟ್ ಭಾಳ ಜನ ಇದ್ದಾರೆ ಮಾತ್ರ. ವೀಕೆಂಡ್ ಅಲ್ಲ, ಜಾಸ್ತಿ ಇವೆ. ವೀಕೆಂಡ್ ಭಾಳ ಜನ ಇದೆ. ಇವತ್ತಿನಷ್ಟೇ ಬೆಡ್ಶೀಟ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಕೊಡ್ತಾರಂತೆ. ಸಿಗೋಣ. ವ್ಯಾನಲ್ಲಿ ಬಿರಿಯಾನಿ ಕೊಡ್ತಾಯಿದ್ರು, ಸಗದಾಗಿತ್ತು. ಇಲ್ಲಿ ಲೇಕ್ ಆಮೇಲೆ ಬರ್ತೀವಿ ನೋಡೋಣ. ಈಗ ಒಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಕರಡಿಯೂರು ವ್ಯೂ ಪಾಯಿಂಟ್. ನನ್ನ ಬೈಕ್ ಅಲ್ಲೇ ಬಿಟ್ಬಿಟ್ಟಿನಿ, ಹಿಂದೆ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲ ಚೆಕ್-ಇನ್ ಆಯಿತು. ಚೆಕ್-ಇನ್ ಆಗಿ ಜಾಕೆಟ್ ಎಲ್ಲ ತೆಗೆದ್ಬಿಟ್ಟು ಟೀ ಶರ್ಟ್ ಹಾಕ್ಕೊಂಡು ಹೋಟ್ಲು ಹೋಗ್ತಾ ಇದ್ದೀವಿ. ಬೈಕಲ್ಲಿರೋದ್ರಿಂದ ಹತ್ರ ಹಿಡಿತಾ ಇದ್ದೀನಿ ಅಷ್ಟೇ. ಇಲ್ಲಿಂದ 6.5 ಕಿಲೋಮೀಟ್ರು ಕರಡಿಯೂರು ವ್ಯೂ ಪಾಯಿಂಟ್. ಬಟ್ ಎವ್ರಿ ಚಳಿ ಇದೆ, ಸಖತ್ತು ಚಳಿ ಇದೆ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಕರಡಿಯೂರು ವ್ಯೂ ಪಾಯಿಂಟ್. ಚಳಿ ಬೈಕ್ ಓಡಿಸಿ ಹಿಂದೆ ಕೂಡಕ್ಕೂ ಒಂಥರ ಮಜಾ. ಟಿಕೆಟ್ ಇತ್ತು, ಟಿಕೆಟ್ ತಗೊಂಡು ಹೋಗ್ತಾಯಿದ್ದೀವಿ. ಒಬ್ಬರಿಗೆ 80 ರುಪೀಸು. ಅಲ್ಲ ಸಾರಿ, ಒಬ್ಬರಿಗೆ 20 ರುಪೀಸು. ಇಲ್ಲಿ ವೆಹಿಕಲ್ ಲೆಕ್ಕ ಅಲ್ಲ, ಪರ್ ಹೆಡ್ ಲೆಕ್ಕ. ಪರ್ ಹೆಡ್ 20.
ಇಲ್ಲಿ ವ್ಯೂ ಪಾಯಿಂಟ್ಗಳೆಲ್ಲ ಮಾಡಿದ್ದಾರೆ. ಅಲ್ಲಿ ಫೋಟೋ ತೆಗೊಳಕ್ಕೆ ಹೋದ್ರೆ ಮೇಲ್ಗಡೆ ಟೆರೆಸ್ ಬರುತ್ತೆ, ಇಲ್ಲ ಕೆಳಗಡೆ ಗ್ರಿಲ್ ಬರುತ್ತೆ. ಹಂಗೆ ಫೋಟೋ ತೆಗೊಳಕ್ಕೂ ಮನ್ಸು ಬರ್ತಾ ಇಲ್ಲ. ವ್ಯೂ ಪಾಯಿಂಟ್ ಅಂದರೆ ಚೆನ್ನಾಗಿ ಮಾಡಬೇಕು. ಇಲ್ಲಿ ಏನು ಅಷ್ಟಿದೆಯಪ್ಪ, ಇಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿಲ್ಲ. ಹಂಗಾಗಿ ಹಂಗಾಗಿ ವಾಪಸ್ ಹೋಗ್ತಾ ಇದೀವಿ ಈಗ. ಸೊ ಅಲ್ಲಿ ಬೋಟಿಂಗ್ ಗೀಟಿಂಗ್ ಆರು ಮಾಡೋಣ ಕೂತ್ಕೊಂಡು. ಇಲ್ಲೇನು ಚೆನ್ನಾಗಿಲ್ಲ ವ್ಯೂ ಪಾಯಿಂಟು, ಬೇರೆವೆಲ್ಲ ಭಾಳ ದೂರ ಇದ್ದಾವೆ. ಗುರು ನಡ್ಕ ಬರ್ತಾ ಇದೆ, ಅಷ್ಟು ಚಳಿ ಇದೆ. ಏನ್ ಸೈಕ್ ಇದೆ ಗೊತ್ತಾ ಚಳಿ. ಹೊಡಿಬೇಕದ್ಲಾಗೆ ಬಾಯಿಯಲ್ಲಿ ಎಲ್ಲ ಕಡೆ ಹೊಗೆ ಬರ್ತಾ ಇದೆ. ಸಖತ ಮಾಡವ್ರೆ ಸಣ್ಣ ಮಕ್ಳಿಗೆ ಆಡಾಡಕ್ಕೆ ಒಳ್ಳೆ ಝೋನ್ ಮಾತ್ರ ಇದು. ಟೈಮ್ ಪಾಸ್ ಆಗಿ ಹೋಗ್ಬಿಡುತ್ತೆ ಗುರು. ಸಣ್ಣ ಮಕ್ಳಿಗೆ ಸೈಕಾಗಿದೆ ಇಲ್ಲಿ ಆಡಾಡಕ್ ಮಾತ್ರ. ಇಲ್ಲಿ ಲೈವ್ ಕಾರ್ ರೇಸ್ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸಕ್ಕತ್ ಮಾತ್ರ. ನಾನು ಇಲ್ಲಿ ನೋಡಿದೆ ಹಂಗೆ ಆಪ್ರೇಟ್ ಮಾಡ್ತಾವನೆ. ಸಕ್ಕತ್ತಾಗಿದೆ ಗುರು. ಮಸ್ತಿದೆ ಮಾತ್ರ. ಪೇರೆಂಟ್ಸ್ ಎಲ್ಲ ಅಲ್ಲಿ ಕುತ್ಕೋಬೋದು, ಮಕ್ಕಳೆಲ್ಲ ಆಟ ಆಡಕ್ಕೆ ಬಿಟ್ಬಿಟ್ಟು. ಸೂಪರ್. ಸ್ಟೋರಿಗೂ ಡ್ಯಾಶಿಂಗ್ ಕಾರು, ಅಲ್ಲಿ ಜಂಪಿಂಗು ಇವೆಲ್ಲ ಇದ್ದಾವೆ. ಸಕ್ಕತ್ತಾಗಿದೆ ಗುರು. ಇಲ್ಲಿ ಏನು ಅಂಡರ್ ಗ್ರೌಂಡಲ್ಲಿ ಇದೆ ಇದು ಜಾಗ. ವಿ ಆರ್ ಹಾಕೊಂಡು ಆಡೋದಿದು ಸಕ್ಕತ್ತಲ್ಲ. ಇವಾಗ ಇವ್ರು ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 4 ಮೆಂಬರ್ಸ್ ವಿ ಆರ್ ಗೇಮ್, ವರ್ಚುವಲ್ ರಿಯಾಲಿಟಿ ಗೇಮು. ನಾವೇನಾದ್ರು 4 ಜನ ಹೋಗಿದ್ರೆ ಕಾಲಾಗೆ ಒದ್ದಾಡ್ತಾ ಇದ್ವಿ. ಗನ್ನೆಲ್ಲ ಬಿಟ್ಬಿಟ್ಟು ಕಾಲಾಗೆ ಒಡೆದಾಡೋದು. ಇವ್ ಕೈಯಾಗೆ ಹೊಡಿತಾನೆ, ಈಗ ಕೈಯಾಗೆ ಹೊಡಿತಾನೆ. ಏಕೆ ಮಾಡಿದ್ದಾನೆ? ಮಂಜು ಬಿದ್ದಿದೆ ನೋಡಿಲಿ. ಯಪ್ಪ 6 ಗಂಟೆಗೆ ಟೈಮು, ಹಂಗಾಗಿ 6 ಗಂಟೆಗೆ ಕ್ಲೋಸ್ ಅಂತ ಇದು ಮಾಡಿದ್ದು. 1 ಅವರ್ ವೇಟಿಂಗ್ ಅಂದ್ರು ಬೋಟಿಂಗು, ಹಂಗಾಗಿ ಹೋಗ್ಲಿಲ್ಲ. ಇಲ್ಲೇನೋ ಕಿಡ್ಸ್ ಪ್ಲೇ ಅಂತಿತ್ತು. ಸೊ ಕಿಡ್ಸ್ ಪ್ಲೇಗೆ ಹೋಗ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದೀವಿ. ಇವ್ರು ನೋಡಿ ಹೆಂಗ್ ಮುಚ್ಕೊಂಡಿದ್ದಾನೆ ಈಗ ಆಗ್ಲೇ. ನನ್ ಕೈಲಿ ಆಯ್ತಾ ಇಲ್ಲ. ಏನ್ ಬ್ರೋ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಎಂತ ಚಳಿ ಗೊತ್ತಾ, ಎಂತ ಚಳಿ ಇದೆ ಗೊತ್ತಾ ಗುರು. ನಡ್ಕ ಬರ್ತಾ ಇದೆ ಫುಲ್ಲು. ಸಕ್ಕ ಚಳಿ, ಮಂಜು ಏನು ಕಾಣಿಸ್ತಾ ಇಲ್ಲ. ರೂಮಿಂದ ಸ್ವಲ್ಪ ಹೊರಗೆ ಬಂದಿದ್ದೀವಿ, ನೈಟ್ ರೈಡ್ ಆದಂಗೆ ಆಗುತ್ತೆ ಅಂತ. ಎಲ್ಲೋ ಹೋಗ್ತಾ ಇದ್ದೀವಿ ಗುರು ನೈಟು. ಗಾಡಿ ಒಯ್ಯಕ್ಕೆ ಆಯ್ತಾಯಿಲ್ಲ, ಅಷ್ಟು ಚಳಿ ಇದೆ. ಹಚ್ಬಿಡ್ರಿ ಮೇಲೆ. ಅಲ್ಲಿಂದ ರೈಟ್ ತಗೊಂಡು ನಾನು ಮೇನ್ ರೋಡಿಂದ HP ಪೆಟ್ರೋಲ್ ಬಂಕ್ ಪಕ್ಕನೆ. ಗುರು ಏನು ಕಾಣಿಸ್ತಾನೆ ಇಲ್ಲ ಮುಂದೆ, ಅಷ್ಟು ಮಂಜಿದೆ. ಇವಾಗ ನಾವು ರೂಮ್ ಕಡೆಗೆ ಹೋಗ್ತಾ ಇದೀವಿ. ಊಟ ಎಲ್ಲ ತಗೊಂಡೆ. ನಮ್ಮ ರೂಮ್ ಇರೋ ಕಡೆ ಇನ್ನೂ ಚಳಿ ರೀ, ಫುಲ್ ತಣ್ಣಗಿರುತ್ತೆ. ಇವತ್ತು ಟೋಟಲ್ ಒಂದು 270 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಎಲ್ಲ ಸೇರಿ. ಬೆಳಗ್ಗೆ ಸಿಗ್ಬೇಕಾಗಿತ್ತು ಹಿಂಗೆ ಚಳಿಗಾಲದಲ್ಲಿ. ಅಪ್ಪ ನಮ್ದು ಹೋಮ್ ಸ್ಟೇ ಬಾಕ್ಸ್ ಇಲ್ಲೆಲ್ಲ ಲೈಟ್ ಹಾಕೋರಿ, ಇಲ್ಲೇ ಕುತ್ಕೋಬೋದು. ಅಲ್ಲಿ ನೋಡಿ ಟೇಬಲ್ ಎಲ್ಲ ಇಟ್ಟು ಅಲ್ಲೇ ಕೂರೋಣ. ಸಖತ್ತಾಗಿರುತ್ತೆ ರೀ. ಇದೇ ಗುರು ಹೋಮ್ ಸ್ಟೇ ನಮ್ಮದು. ಚೆನ್ನಾಗಿದೆ ಮಾತ್ರ, ಒಳ್ಳೆ ಏರಿಯಾ, ಫುಲ್ಲು ಒಳಗಿದೆ ಮಾತ್ರ, ಸೈಕಾಗಿದೆ.